ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ ಖಂಡಿಸಿ ನಂಜನಗೂಡು ವೀರಶೈವ ಸಮಾಜದ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ನಂಜನಗೂಡು ತಾಲೂಕು ಆಡಳಿತದ ಮುಂಭಾಗ ಪ್ರತಿಭಟನೆ ಜಮಾಯಿಸಿ ನೇಹಾ ಹತ್ಯೆ ಕುಟುಂಬಕ್ಕೆ ನ್ಯಾಯ ಸಿಗಬೇಕೆಂದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ವೀರಶೈವ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎನ್ಸಿ ಬಸವಣ್ಣ ಮಾತನಾಡಿ, ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ನಡೆದಿರುವ ಘಟನೆಯು ಸಮಾಜದಲ್ಲಿ ತಲೆ ತಗ್ಗಿಸುವಂತಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿಗಳು ಪತ್ರಿಕೆಗೆ ಹೇಳಿಕೆ ಕೊಡುತ್ತಾರೆ. ಅವರವರ ವೈಯಕ್ತಿಕವಾದ ವಿಚಾರವಾಗಿದೆ ಎಂದು ಹೇಳುತ್ತಾರೆ. ಆ ಹೇಳಿಕೆಯನ್ನು ಹೇಳುತ್ತಾರಲ್ಲ, ಅವರ ಜನ್ಮಕ್ಕೆ ನಾಚಿಕೆಯಾಗಬೇಕು. ನಿಮ್ಮ ಧೋರಣೆಯನ್ನು ನಾವು ಖಂಡಿಸುತ್ತೇವೆ ಎಂದು ದೂರಿದರು. ಈ ಘಟನೆಯನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಸಮಾಜದ ವತಿಯಿಂದ ಒತ್ತಾಯಿಸುತ್ತೇವೆಂದು ತಿಳಿಸಿದರು. ಬಳಿಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ತಾಲೂಕು ಆಡಳಿತ ದಂಡಾಧಿಕಾರಿ ಮೂಲಕ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಿಎನ್ ಬಸವಣ್ಣ, ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಗಳಾ ಸೋಮಶೇಖರ್ ಸೇರಿದಂತೆ ಸಮಾಜದ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಒಂದು ಹೇಳಿಕೆಯನ್ನು ಅವರು ನೀಡ್ತಾರೆ. ಮತ್ತದೇ ಮಾಧ್ಯಮಗಳ ಮುಖ್ಯವಾಗಿ ಬಂದು ಸಿದ್ದರಾಮಯ್ಯನವರು ಸಹ ಉಡಾಪಿ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ವಿಚಾರ ಅಂತೇಳಿ. ಸ್ವಾಮಿ, ನಿಮ್ಮ ಹೇಳಿಕೆಗಳು ನಿಮ್ಮ ಮನೆಯಲ್ಲಿ ಇವತ್ತು ನಿರಂಜನ್ ಹಿರೇಮಠರವರ ಮನೆಯಲ್ಲಿ ಆ ಹೆಣ್ಮಗಳನ್ನ ಕಳ್ಕೊಂಡ್ರಲ್ಲ, ಆ ದುಃಖ ನಿಮ್ಮ ಮನೆಯಲ್ಲಿ ಎಲ್ಲ